ಸೌಖ್ಯಮುನಿಗಳ ಕೋರಿಕೆಯಂತೆ ಕುಜ್ಜಾನದಿಯ ತಟದಲ್ಲಿ ನೆಲೆಸಿದ ದೇವಿ, ನಾನು ಜನಿಸಿದ ಮೂಲ ಸ್ಥಳದ ಪೂರ್ವ ದಿಕ್ಕಿನ ಎತ್ತರ ಪ್ರದೇಶದಲ್ಲಿ ಪೂರ್ವಾಭಿಮುಖವಾಗಿ ನನಗೆ ಗುಡಿ ನಿರ್ಮಿಸಿ ಒಂದೇ ಪಾಣಿಪೀಠದ ಮೇಲೆ 3 ಲಿಂಗಗಳನ್ನು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಎಂದು ಕ್ರಮವಾಗಿ ಪ್ರತಿಷ್ಠಾಪಿಸಬೇಕು. ನನ್ನ ಹೊರ ಪ್ರಕಾರದ ಬಲಭಾಗದಲ್ಲಿ ಏಕಶಿಲೆಯಲ್ಲಿ ಮುಖದ ಭಾಗ ಮಾತ್ರ ಇರುವ ಶಿಲಾವಿಗ್ರಹದಲ್ಲಿ ವೀರಭದ್ರ ದೇವರನ್ನು ಪ್ರತಿಷ್ಠಾಪಿಸಬೇಕು. ಇನ್ನು ಗಣಪತಿ ದೇವರು, ಈಶ್ವರ ದೇವರು, ಹುಲಿದೇವರು, ನಾಗದೇವರನ್ನು ಮತ್ತು ಕ್ಷೇತ್ರದ ದೈವಗಳಾದ ಬಾಗಿಲು ಬೊಬ್ಬರಿಯ, ಮಾರಣಕಟ್ಟೆ ಚಿಕ್ಕು, ಹೈಗುಳಿ, ಚೌಡಿಯಮ್ಮ ಚಿತ್ತೇರಿಯಲ್ಲಿ ನಾಗಬ್ರಹ್ಮ ಪರಿವಾರವನ್ನು ಸೂಕ್ತ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕು. ಆಗಮ ಪದ್ಧತಿಯಂತೆ ತ್ರಿಕಾಲ ಪೂಜೆ ನಡೆಯಬೇಕು. ವಿಶೇಷವಾಗಿ ಮಾಘಬಹುಳ ಮೂಲ ನಕ್ಷತ್ರಕ್ಕೆ ವಾರ್ಷಿಕ ಮನ್ಮಹಾರಥೋತ್ಸವ, ಕಾರ್ತಿಕ ಮಾಸದ ಕೃಷ್ಣ ಚತುರ್ದಶಿ ದಿನ ದೀಪೋತ್ಸವ, ಮಕರ ಸಂಕ್ರಮಣ ಮೊದಲ ದಿನ ಮಾರಿ ಸಮಾರಾಧನೆ, ರಾತ್ರಿ ನಾಗನಿಗೆ ಹಾಲಿಟ್ಟು ಸೇವೆ, ವೀರಭದ್ರ ದೇವರಿಗೆ ಡಕ್ಯ ಬಲಿ ಸೇವೆ ನಡೆಯಬೇಕು. ನವರಾತ್ರಿಯ ಆಚರಣೆ ಮಾಡಬೇಕು. ಇದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತೆ ವಸುಪುರದ ರಾಜನಿಗೆ ಕನಸಲ್ಲಿ ತಿಳಿಸಿರುತ್ತೇನೆ. ನೀನು ನನ್ನ ಕುರಿತು ತಪಸ್ಸು ಮಾಡಿದ ಸ್ಥಳ. ಸೌಖ್ಯಮುನಿಯ ದೇವಿಯ ಆರಾಧನೆಯಿಂದ ಸೌಖ್ಯ ಕಂಡ ಈ ಭೂಮಿ ಇನ್ನು ಮುಂದೆ ಸೌಖ್ಯಪುರ ಎಂದು, ಮುಂದಿನ ದಿನಗಳಲ್ಲಿ ಸೌಕೂರು ಎಂದು ಜನರು ಕರೆಯುತ್ತಾರೆ. ಮುಂದೆ ನಾನು ಪ್ರತ್ಯಕ್ಷವಾಗುವುದಿಲ್ಲ. ಭಕ್ತರ ಕಷ್ಟಗಳನ್ನು ವೀರಭದ್ರ ದೇವರ ದರ್ಶನದಲ್ಲಿ ತಿಳಿಸಿದ್ದಲ್ಲಿ ಪರಿಹಾರ ಸಿಗುವುದು ಎಂದು ಹೇಳಿ ದೇವಿ ಮಾಯವಾಗುತ್ತಾಳೆ.